ಮೋದಿ ಅವರು ಏನು ಬಾಯಿ ಬಂದದ್ದು ಮಾತಾಡಲಿಕ್ಕಿದ್ದಾರೆ, ಸಣ್ಣಗೆ ಮನಸ್ಸು ಹೊಡ್ಲಿಕ್ಕೆ ಆಗ್ತದೆ. ಎಷ್ಟೋ ಬುದ್ಧಿವಂತಿದ್ರು ಮನುಷ್ಯ ಒನ್ ಮ್ಯಾನ್ ಶೋ ಅಂದ್ರೆ ಅದಾಗೋದು ಡಿಕ್ಟೇಟರ್. ದೇಶ ಸಾಲದಿಲ್ಲ, ಇದು 140 ಕೋಟಿ ಜನಸಂಖ್ಯೆ ಇದ್ದೀವಿ, ಹೆಚ್ಚು ಕಡಿಮೆ 100 ಕೋಟಿ ಸಮೀಪ ನಾವು ಮತದಾರರು ಇದ್ದೀವಿ. 97 ಕೋಟಿ ಇದ್ರೆ ಮತ ಹಾಕುವಂಥವ್ರು. ಮತ್ತು ಇವರೆಲ್ಲ ಹೋಗಿ ನಾವು ಮುಟ್ಟಬೇಕಲ್ಲ, ಸಣ್ಣ ದೇಶ ಅಲ್ಲ ಇದು. ಮತ್ತು ಒಬ್ಬರಿಗೆ ಅದೆಲ್ಲ ಮುಟ್ಟೋಕ್ಕೆ ಸಾಧ್ಯ ಇಲ್ಲ, ಅಲ್ಲೇ ಕಷ್ಟಗಳು ಬರ್ತಾವೆ. ಮತ್ತು ಟೋಟಲ್ ಪರ್ಸೆಂಟ್ ಓಟ್ ಎಷ್ಟದಪ್ಪ ಇವರು? ಬರೀ 37% ಓಟ್ ಅದಾವೆ. ಈ ಹಿಂದೆ 2019 ಪಡ್ಕೊಂಡಂಥದ್ದು 37% ಅದಾವೆ. ಹೆಜ್ಜೆ ಮೇಲೆ ಇವರು ಉಳಿದ ಪಕ್ಷಗಳಿಂದ ಗೆದ್ದಿದ್ದಾರೆ ಎಷ್ಟು ಅದ್ರೊಳಗೆ. ಹೀಗಾಗಿ ಅದು ಇವತ್ತು ಅವ್ರು ರಿವರ್ಸ್ ಹೊಡ್ಲಿಕ್ಕೆ ಆಗ್ತದೆ. ಅದಕ್ಕೆ 75 ಮುಗಿತೀನೋ ಅಂತ ಅವ್ರಿಗೂ ಸಂಶಯ ಬರುವಂಗೆ ಆಗ್ಲಿಕ್ಕೆ ಆಗ್ತದೆ. ಸರಿ. ಇವಾಗ ಕೇಜ್ರಿವಾಲ್ ಅವರು ಮತ್ತೊಂದು ಮಾತನ್ನ ಹೇಳ್ತಾರೆ, ಮುಂಚೆಗಿನ ಥರ ಇವಾಗ ಬಿಜೆಪಿ ಗಾಳಿ ಉಳಿದಿಲ್ಲ, ಮೋದಿ ಅವ್ರು ಗೆಲ್ಲೋದಿಲ್ಲ, ಅವರ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ, ಅಬ್ಬಬ್ಬ ಅಂದರೆ 220 ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳಿ ಬಹುಶಃ ಅವರು ವೀಕ್ ಆಗಿದ್ದಾರೆ ಅನ್ನೋದನ್ನ ತೋರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಅದೇ ಕಾರಣಕ್ಕೆ ಜನಕ್ಕೆ ವಿಶ್ವಾಸ ಮಾಡಬೇಕಲ್ಲ. ಅವ್ರು ಮೊನ್ನೆ ಹೇಳಿದರು, ನಾವು 30 ಲಕ್ಷ ಉದ್ಯೋಗ ಕೊಡ್ತೀವಿ ನಿಮಗೆ ಅಂತೇಳಿ ರಾಹುಲ್ ಅವರು. ಮತ್ತು ನಾವು ನಿಶ್ಚಿತವಾಗಿಯೂ ಆಗಸ್ಟ್ 15ರಿಂದ ಅಷ್ಟೊಂದು ಮಾತ್ರ ಹೇಳಿದ್ರು, ಇವ್ರ ಹಾಗೆ 2 ಕೋಟಿ 3 ಕೋಟಿ ಅಂತ ಹೇಳಿಲ್ಲ. ಇಲ್ಲ 30 ಲಕ್ಷ ಮೊದಲು ಅಂಜಿದ್ರು ಅವರು. ಸರ್ಕಾರಿ ನೌಕರಿ ಇದು ಅದನ್ನ 30 ಲಕ್ಷ ಹುದ್ದೆ ಖಾಲಿ ಇದಾವ. ಜೂನ್ 4ರಿಂದ ಜೂನ್ 15ರೊಳಗೆ ನಾವು ತುಂಬಿ ಬಿಡ್ತೀವಲ್ಲ, ಅಂದ್ರೆ ನಾವು ಗೆಲ್ತೀವಿ ಅನ್ನೋಂಥ ಕಾನ್ಫಿಡೆನ್ಸ್ ಮಾತಾಡಿದ್ರು. ಅದು ನಾನು ಪ್ರಧಾನಿ ಆಗ್ತೀನಿ ಅಂತ ಹೇಳಿಲ್ಲ, ಅವರು ಬುದ್ಧಿವಂತರಾಗಿದ್ದಾರೆ. ಇವತ್ತು ನಾನು ಪ್ರಧಾನಿ ಆಗ್ತೀನಿ ಅಂತ ಅನ್ನಲಿಲ್ಲ. ನಾವು ಇಂಡಿಯಾದವರು ನಾವು 30 ಲಕ್ಷ ಜನರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು. ಈಗ ಕೇಜ್ರಿವಾಲ್ ಅದ್ರ ಹಟ್ಟಿಯಲ್ಲಿ ಇವ್ರು ಮಾತಾಡಿದ್ರು. ಇವತ್ತು ಅಂದ್ರೆ ಇವತ್ತು ಏನಾಗಿಬಿಡ್ತಪ್ಪ ಅಂದ್ರೆ ವಿರೋಧಿ ಧ್ವನಿ ಎಲ್ಲ ಒಂದಾಗಲಿಕ್ಕತ್ತದ್ರೆ, ಜನಕ್ಕೆ ಒಂದಾದ ಧ್ವನಿಯಾಗಿ ಕೇಳಿದಾಗ ಸಹಜವಾಗಿ ಅದ್ರ ಬಗ್ಗೆ ವಿಶ್ವಾಸ ಮೂಡ್ತದೆ. ಅದಕ್ಕೆ ಇವತ್ತು ಭಾಳ ಜನ ನಮ್ಗೆ ಮೋದಿ ಗ್ಯಾರಂಟಿ ಬೇಡಪ್ಪ, ಆ ಗ್ಯಾರಂಟಿಯಲ್ಲಿ ಏನೂ ಇಲ್ಲ ಸುಮ್ಮನೆ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ, ಇರೋರಿಗೆ ಏನು ಮಾಡಿರೋ ಅಂತ ಮಾತುಗಳು ಪುಟದ ಬರ್ತಾ ಇದ್ದಾವೆ. ಸರಿ, ಇವಾಗ ಒಂದು ಪ್ರಶ್ನೆ, ನೀವು ಇವಾಗ ಹೇಳಿದ್ರಿ ರಾಹುಲ್ ಗಾಂಧಿ ಅವರು ತಾನು ಪ್ರಧಾನಿ ಆಗ್ತೀನಿ ಅಂತ ಎಲ್ಲೂ ಕೂಡ ಹೇಳಿಲ್ಲ, ಖಂಡಿತವಾಗ್ಲೂ ಹೇಳಿಲ್ಲ. ಇತ್ತ ಕಡೆ ಕೇಜ್ರಿವಾಲ್ ಅವರು ಕೂಡ ಹೇಳಿಲ್ಲ. ಆದ್ರೆ ಒಂದು ಪ್ರಶ್ನೆ, ಒಂದು ಕಂಪ್ಯಾರಿಸನ್, ಸಣ್ಣ ಕಂಪ್ಯಾರಿಸನ್. ಇಂಡಿಯಾ ಮೈತ್ರಿಕೂಟ ಗೆದ್ದಿತ್ತು ಅಂತ ಸಪೋಸ್ ಮಾಡೋಣ, ಗೆದ್ದಿತ್ತು. ನಂತರ ಈ ಇಬ್ಬರಲ್ಲಿ ಯಾರು ಅರ್ಹರು ಆ ಕುರ್ಚಿಗಾಗಿ, ಪ್ರಧಾನಿ ಕುರ್ಚಿಗಾಗಿ ಅಂತ ನಿಮಗನ್ಸುತ್ತೆ? ಒಂದ್ ವೇಳೆ ರಾಹುಲ್ ರವರನ್ನ ಕೂರಿಸಿದ್ರೆ ಹೇಗಿರುತ್ತೆ, ಅಥವಾ ಕೇಜ್ರಿವಾಲ್ ರವರನ್ನ ಪ್ರಧಾನಿಯಾಗಿ ಕೂರಿಸಿದ್ರೆ ಯಾವ ರೀತಿ? ನೋಡ್ರಿ, ನೀವು ಇದನ್ನ ಅವರು ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡೋಕ್ಕಿಂತ ಪೂರ್ವದಲ್ಲಿ ಕೇಳಿದ್ರೆ ನಾನು ನಿಶ್ಚಿತವಾಗಿ ಹೇಳ್ತೀನಿ ಕೇಜ್ರಿವಾಲ್ ಒಬ್ಬರಪ್ಪ ಯೋಗ್ಯ ಅಂತಾರೆ. ಆದರೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ಇಬ್ಬರು ಪ್ರಬಲ ಕಾಂಪಿಟೇಟರು. ಮತ್ತು ಅದೇ ಕಾರಣಕ್ಕೆ ಇಬ್ಬರಲ್ಲಿಯೂ ಒಂದು ದೊಡ್ಡ ಗುಣ ನಾನು ಕಾಣ್ತಾ ಇದ್ದೀನಿ. ಒಬ್ರಿಗೊಬ್ಬರು ಸಹಕಾರ ಮಾಡಿ ಮೇಲೆ ಬೆಳೆಯುವಂಥ ಒಂದು ನೇಚರ್ ಬಂದಿದ್ದಾರೆ ಅಂತ. ಒಂದು ನಮ್ಮಲ್ಲೇ ಕಥೆ ಬರ್ತದೆ, ರಾಕ್ಷಸರ ಮಧ್ಯೆ ಒಂದು ದೇವತೆಗಳ ಮಧ್ಯೆ ಅಮೃತವನ್ನು ಕೈ ಮಡಿಸಲಾರದು ಕುಡಿಬೇಕಂತಾರೆ. ಆ ಹೇಳಿದಾಗ ಉಳಿದ ರಾಕ್ಷಸಗಳು ಏನು ಮಾಡಿದಾರಪ್ಪ ಅಂದ್ರೆ ತಾವು ಸ್ವತಃ ಕುಡಿಲಿಕ್ಕೆ ಹೋಗಿ ಅಮೃತ ಕೆಳಗೆ ಚಲ್ಕೊಳ್ತಾರೆ. ಅದನ್ನು ಡೈರೆಕ್ಟ್ ಬಾಯಲ್ಲಿ ಬೆಳೆದಾರ. ಅದು ದೇವತೆಗಳು ಏನು ಮಾಡಿದ್ರಪ್ಪ ಅಂದ್ರೆ ನಾವು ನಿಮಗೆ, ನೀವು ನಮಗೆ ತಿಳಿಸ ಅಮೃತವನ್ನು ಕುಲ್ಲ ಮಾಡ್ತಾರೆ. ಹಂಗೆ ಕೇಜ್ರಿವಾಲ್ ಪ್ರಬುದ್ಧರಿದ್ದಾರೆ, ರಾಹುಲ್ ಗಾಂಧಿ ಅವರು ಪ್ರಬುದ್ಧರಿದ್ದಾರೆ. ಜೊತೆಗೆ ಅಖಿಲೇಶ್ ಯಾದವ್ ಅವರಾಗಿರ್ಬೋದು. ಅಖಿಲೇಶ್ ಯಾದವ್ ಅವ್ರ ತಲೆಯಲ್ಲಿರೋದು ಕೇವಲ ಉತ್ತರ ಪ್ರದೇಶ, ತೇಜಸ್ವಿ ಅವರಿಗಿರೋದು ಕೇವಲ ಬಿಹಾರ. ಅವ್ರ ಮುಖ್ಯ ಪ್ರಧಾನಿ ಮೇಲೆ ಕಣ್ಣಿಲ್ಲ. ಮತ್ತು ಲಾಲು ಅವ್ರಿಗೆ ವಯಸ್ಸಾಗಿದೆ. ನಿತೀಶ್ ಕುಮಾರ್ ತಾವು ಅವಕಾಶ ಇತ್ತು, ಕಳ್ಕೊಂಡಿದ್ದಾರೆ. ಇವತ್ತು ಪ್ರಬಲ ಕಾಂಪಿಟೇಟರ್ ಯಾರಪ್ಪ ಅಂದ್ರೆ ನಿತೀಶ್ ಕುಮಾರ್ ಇದ್ದರು. ಅವ್ರಿಗೆ ಉಳಿದಿದ್ರೆ ಇಲ್ಲೇ ಮೋಸ್ಟ್ಲಿ ನಾವು ಇವತ್ತು ಹೇಳ್ತೀವಿ ಇಲ್ಲರಿ ವಯಸ್ಸಾಗಿದೆ ಆಗಲಿ ಬಿಡ್ರಿ, ಅವರು ಒಮ್ಮೆ ಆಗಿ ಹೋಗಿಬಿಡ್ಲಿ ಅಂತೇಳಿ. ಬಟ್ ಅದನ್ನು ಕಳ್ಕೊಂಡ್ರು ಅವರು. ಹೀಗಾಗಿ ಇರೋದು ಈ ಕಾಂಪಿಟೇಷನ್ ಯಾರಿಗಪ್ಪ ಅಂದ್ರೆ ಕೇಜ್ರಿವಾಲ್ರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ. ಅವರಲ್ಲಿ ನಾವು ಬಯಸೋದಿಷ್ಟ ದೇವತೆಯ ಗುಣ ಅದ ಅಂತ ತಿಳ್ಕೊಂಡಿದ್ವಿ. ಒಬ್ರೊಬ್ರು ಊಟ ಮಾಡಿ ಹೋಗುವಂಥದ್ದು. ಯಾರು ಪ್ರಧಾನಿ ಆದರೂ ಇದು ಮುಖ್ಯ ಏನಂದ್ರೆ ಇವ್ರು ಏನು ಈಗ ಹೇಳ್ಕೊಳ್ತಾ ಇದ್ದಾರೆ ಜನಕ್ಕೆ ಕೊಡಬೇಕಂತೇಳಿ, ಅದನ್ನು ಕೊಟ್ಟರೆ ಸಾಕು. ಅವ್ರು ಯಾವ ಪ್ರಧಾನಿ ಆದರೂ ಏನಾಗುವುದಿಲ್ಲ, ಯಾರಾದರೂ ಅಷ್ಟೇ. ಓಕೆ, ಡಿಪ್ಲೊಮ್ಯಾಟಿಕ್ ಆನ್ಸರ್ ಕೊಟ್ರಿ, ಬಟ್ ದಟ್ಸ್ ಓಕೆ. ನನಗೆ ಬೇಕಾದಂತಹ ಉತ್ತರ ಪರವಾಗಿಲ್ಲ. ಕೊನೆಯ ಪ್ರಶ್ನೆ, ಸನ್ಯಾಸಿ ಗುಣ ಇರುವಂಥವ್ರು ಅಥವಾ ಸನ್ಯಾಸಿ ಅಂತ ತಮ್ಮನ್ನು ತಾವು ಹೇಳ್ಕೊಳ್ಳೋಂಥವ್ರು, ಸನ್ಯಾಸತ್ವ ಸ್ವೀಕಾರ ಮಾಡಿದ್ದೀನಿ, ವೈರಾಗಿ ಅಂತೆಲ್ಲ ಹೇಳ್ಕೊಳ್ಳೋಂತಹ ಪ್ರಧಾನಿ ಮೋದಿ ಅವರಿಗೆ ಅಧಿಕಾರದ ಆಸೆ ಯಾಕೆ? ಇವಾಗ ನಾವು ಜನ ಏನಾದರೂ ಈ ಪ್ರಶ್ನೆನ ಮಾಡಿದ್ರೆ ಅಥವಾ ಬೇರೆ ಯಾವುದೇ ನಾಯಕರು ಪ್ರಶ್ನೆ ಮಾಡಿದ್ರೆ, ನನ್ನ ದೇಶದ ಜನತೆಗೋಸ್ಕರ ಮಾಡ್ತಾರೆ, ಮೇ ದೇಶವಾಸಿಯೂ ಗೆಲೆ ಕರ್ ನಾವು